ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮೆರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಕಲಾವಿದರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯು ಪ್ರತಿಭಾನ್ವಿತ ಕಲಾವಿದರು. ಇವರು ಸಾಕಷ್ಟು ವರ್ಷಗಳಿಂದ ಹಾಡುಗಾರಿಕೆ, ಮಿಮಿಕ್ರಿ ಹಾಗೂ ಅಭಿನಯ ಪ್ರತಿಭೆಯ ಮೂಲಕ ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರದರ್ಶಿಸುತ್ತಾ ಬರುತ್ತಿದ್ದಾರೆ. ಕಡುಬಡತನದ ಕುಟುಂಬದಲ್ಲಿ ಜನಿಸಿದ ಇವರಿಗೆ ಕಲೆಯ ಮೇಲೆ ಅಪಾರ ಆಸಕ್ತಿ ಹಾಗೂ ಶ್ರದ್ಧೆ ಇತ್ತು. ತಮ್ಮ ಕಲಾ ಪ್ರತಿಭೆಯ ಮೂಲಕ ಉದಯ ಟಿವಿ, ಸಿರಿ ಕನ್ನಡ, ಚಂದನ ವಾಹಿನಿಯಲ್ಲಿ ಹಾಸ್ಯ ಕಾರ್ಯಕ್ರಮಗಳಲ್ಲಿ ವೀಕ್ಷಕರನ್ನ ನಗಿಸುವ ಕೆಲಸವನ್ನ ಮಾಡಿದ್ದಾರೆ. ಪ್ರಸ್ತುತ ಇವರು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ಹಾಡುಗಾರರಾಗಿ, ಮಿಮಿಕ್ರಿ ಕಲಾವಿದರಾಗಿ ಜನರನ್ನ ರಂಜಿಸುತ್ತಾ ಬರುತ್ತಿದ್ದಾರೆ. ಹೀಗೆ ಹಾಡುಗಾರಿಕೆ ಹಾಗೂ ಹಾಸ್ಯ ಪ್ರಜ್ಞೆಯ ಮಿಮಿಕ್ರಿ ಪ್ರತಿಭೆಯಿಂದ ತಾಲೂಕಿನಲ್ಲಿ ಜನರನ್ನ ರಂಜಿಸುತ್ತಾ ಈ ಕಲೆಗಳಲ್ಲಿ ಗುರುತಿಸಿಕೊಳ್ಳುತ್ತಾ ಬರುತ್ತಿರುವ ಹುಣಸೂರು ತಾಲೂಕಿನ ಹಳ್ಳದಕೊಪ್ಪಲು ಗ್ರಾಮದ ಶ್ರೀ ಮಿಮಿಕ್ರಿ ಸುಧಾಕರ್ ರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಕಲೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಸರ್, ಮೊದಲಿಗೆ ಭಾಳ ಸಂತೋಷ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಮ್ಮ ಕಲೆಯ ಕುರಿತು, ತಮ್ಮ ಕಲಾ ಜೀವನದ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ, ಈ ಕಲೆಯ ಮಹತ್ವವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಲಿಕ್ಕೆ ಬಂದಿರುವಂಥದ್ದು ಭಾಳ ಖುಷಿಯ ವಿಚಾರ ಸರ್. ಸರ್, ಮೊದಲಿಗೆ ತಮ್ಮ ಒಂದು ವೈಯಕ್ತಿಕ ಪರಿಚಯ ಆಗಿರ್ಬೋದು, ತಮ್ಮ ಕುಟುಂಬದ ಪರಿಚಯ ಆಗಿರ್ಬೋದು, ನಮ್ಮ ಕೇಳುಗರಿಗೆ ಮಾಡಿಕೊಡಿ ಸರ್. ಸರ್, ನಮ್ಮದು ವೈಯಕ್ತಿಕವಾಗಿ ನನ್ನ ತಾಯಿಯ ಸಪೋರ್ಟ್ ನನಗೆ ತುಂಬಾ ಜಾಸ್ತಿ. ನನ್ನ ತಾಯಿ ಹೆಸರು ಚಿಕ್ಕಮ್ಮಣಿ ಅಂತ, ಎಲ್ಲ ರತ್ನಮ್ಮ ಅಂತ ಕರೀತಾರೆ ನನ್ನ ತಾಯಿಯವ್ರನ್ನ. ಎಲ್ಲದರಲ್ಲೂ ನಮ್ಮ ತಾಯಿದು ಒಂದು ಪಾತ್ರ ಮೇಲೆ. ಎಲ್ಲರೂ ಕೂಡ ಹೇಳಿದ್ರೆ ಅಲ್ಲೋಗಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಪ್ರತಿಯೊಬ್ಬರು ಮನೇಲಿ ನಡೆಯುವಂಥದ್ದು ಇದು. ನನ್ನ ತಾಯಿ ಬಂದು ತುಂಬ ಸಪೋರ್ಟ್ ಮಾಡಿದ್ರೆ. ನನ್ನ ತಂದೆನೂ ಕೂಡ ಸಿದ್ದರಾಜ್ ಅಂತೇಳಿ, ಅವರು ಕೂಡ ಒಂದು ಕೂಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನನ್ನ ಹೆಂಡತಿ, ನನ್ನ ಮಡದಿ ಹೆಸರು ವಿಜಯಲಕ್ಷ್ಮಿ ಅಂತ. ಹಾಗೆ ನನಗೆ 2 ಮುದ್ದಾದ ಹೆಣ್ಣುಮಕ್ಳಿದ್ದಾವೆ, ಯುಕ್ತ ಆರ್ಯ, ಕಾವ್ಯಶ್ರೀ ಅಂತ. ಹಾಗೆ ನನ್ನ ತಮ್ಮನೂ ಒಬ್ಬ ಇದ್ದಾನೆ, ರೋಹಿತ್ ಅಂತೇಳಿ, ಬೆಂಗಳೂರಲ್ಲಿ ಅವನು ಕೂಡ ಒಂದು ಕೆಲಸ ಮಾಡ್ಕೊಂಡಿದ್ದಾನೆ. ಇದು ನನ್ನ ಕುಟುಂಬದ ಪರಿಚಯ ಸರ್. ಹಾಗಿದ್ರೆ ಪ್ರಸ್ತುತ ಈ ಹಾಡುಗಾರಿಕೆ, ಮಿಮಿಕ್ರಿ, ಅಭಿನಯ ಇದರಲ್ಲಿ ತೊಡಸ್ಕೊಳ್ತಾ ಇದ್ದೀರಾ. ಇದರ ಅನುಭವ ಹೇಗಿದೆ ಸರ್? ಅನುಭವ ತುಂಬ ಚೆನ್ನಾಗಿದೆ ಸರ್. ಅನುಭವ ಅನ್ನೋದಕ್ಕಿಂತ ನನಗೆ ಬಹಳ ಒಂದೊಂದು ಟೈಮಲ್ಲಿ ಬಹಳ ಕಷ್ಟ ಅನಿಸ್ಬಿಡ್ತು ನನಗೆ. ಈ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾದ್ರೆ ಎಲ್ಲ ಒಂದು ಕಡೆ ಆರ್ಕೆಸ್ಟ್ರಾ ಮಾಡ್ತಿದ್ರು ಫಸ್ಟು. ಅಲ್ಲೆಲ್ಲ ಹೋಗ್ಬಿಟ್ಟು ನಾನೇ ಅವಕಾಶ ಕೇಳ್ಕೊತ ಇದ್ದೆ. ಕೊಡಿ ಸರ್, ಒಂದು ಅವಕಾಶ ಕೊಡಿ ಸರ್, ಒಂದೇ ಒಂದು ಹಾಡು ಹೇಳ್ಬಿಡ್ತೀನಿ ಸರ್, ಮಿಮಿಕ್ರಿ ಮಾಡ್ತೀನಿ ಸರ್, ಸ್ವಲ್ಪ ಹೊತ್ತು ಕುಣಿಸೋರು. ಇವತ್ತು ಅವ್ರು ಕುಣಿಸಿದ್ಗೆ ನಾನು ಇವತ್ತು ಆ ಮೇಲ್ಗಡೆ ಹೋಗಿ ಕೂತಿದ್ದೀನಿ. ಅಂದರೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಎಲ್ಲ ಕಡೆ, ಆರ್ಕೆಸ್ಟ್ರಾಗಳಲ್ಲೂ ಕೂಡ ನನಗೆ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಅದ್ಭುತವಾಗಿ ನಾನು ಕೂಡ ಕಾರ್ಯಕ್ರಮ, ನನಗೇನು ಗೊತ್ತಿಲ್ಲ, ನಾನು ಕಲಾವಿದನಾಗಿ ಇನ್ನೂ ಕಲಿಯುವಂಥದ್ದು ಬಹಳಷ್ಟಿದೆ ನನಗಿನ್ನ. ನಾನು ಪೂರ್ತಿ ಇದರಲ್ಲಿ ಕಲ್ತ್ಕೊಂಡು ಬಂದಿದ್ದೀನಿ ಅನ್ನೋದು ಸುಳ್ಳದು. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದಾಗೆ ನಾವು ಎಷ್ಟೇ ಕಲ್ತಿರೋದು ಎಳ್ಳಷ್ಟಕ್ಕೂ ಸಮ ಇಲ್ವಂತೆ. ಆ ರೀತಿ ನಾವು ಇನ್ನೂ ಕಲಿಯುವಂಥದ್ದು, ಕಲೆ ಇನ್ನೂ ತುಂಬಾ ಇದೆ ಸರ್. ಕಲಿಯುವಂಥದ್ದು ಬಹಳ ಇದೆ ನಾವು ಈ ಕಲೆ ಒಳಗಡೆ ಸರ್. ಹಾಗಿದೆ ಪ್ರಸ್ತುತವಾಗಿ ನಾವು ಯಾವುದೇ ಹಂತದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ತೊಡಸ್ಕೊಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಒಂದು ಮೂಲ ಕಾರಣ, ಮೂಲ ಬೇರು ಅನ್ನೋದು ನಮ್ಮ ಬಾಲ್ಯ ಹಾಗೂ ಶಾಲಾ ಜೀವನದಲ್ಲಿ ಇರುತ್ತೆ ಸರ್. ಹೌದು. ತಮ್ಮ ಬಾಲ್ಯ ಹಾಗೂ ಶಾಲಾ ಜೀವನದ ಅನುಭವ ಹೇಗಿತ್ತು ಸರ್? ನಾನು ಶಾಲೆ ಅಂತ ಬಂದಾಗ ನನ್ನಲ್ಲಿ ಹೇಳ್ಬೇಕು ಅಂದರೆ ಆ ಟೈಮಲ್ಲಿ ಕಷ್ಟದ ದಿನಗಳು. ನನ್ನ ಕಷ್ಟದನ್ನು ನಾನು ಓದಿದ್ದು ಒಂದು 5ನೇ ಕ್ಲಾಸ್ ಲಾಸ್ಟ್, ನಾನು ಅಷ್ಟೇ ಓದಿದ್ದು. 5ನೇ ಕ್ಲಾಸು ಓದಾಗ ನನಗೆ ಈಗ ಏನು ಮಾಡಿದ್ರು ಅಂದರೆ, ನಾನು ಪ್ರಿಯಾಪಟ್ಟಣ ತಾಲೂಕಲ್ಲಿ ಹುಟ್ಟಿದೆ. ಪ್ರಿಯಾಪಟ್ಟಣ ತಾಲೂಕಲ್ಲಿ ನಿಲುವಾಡಿ ಅನ್ನೋ ಒಂದು ಶಾಲೆಯಲ್ಲಿ ಓದಿದೆ. ಅಲ್ಲಿ ಹಾನ್ವಾಳ್ ನಾಗೇಗೌಡರು ಅಂತ ಒಬ್ಬರಿದ್ರು, ನಮ್ಮ ಮಾಸ್ಟ್ರು. ಅವ್ರನ್ನ ಮರೆಯೋಕ್ಕಾಗಲ್ಲ ಸರ್. ಹಾನ್ವಾಳ್ ನಾಗೇಗೌಡರು ಮಾಸ್ಟ್ರು ಅಂತ ಬಂದಾಗ ಈ ತಮಿಳಿನಲ್ಲಿ ಒಂದು ಸಿನಿಮಾ ರಿಲೀಸ್ ಆಯಿತು, ನಿಮಗೂ ಗೊತ್ತಿರ್ಬೇಕು, ಕಾದಲನ್ ಅಂತೇಳಿ. ಈ ಮುಕ್ಕಾಬುಲ್ಲ ಲೈಲಾ ಅಂತ ಇತ್ತಲ್ಲ,
ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸರ್ ನನ್ನ ಜರ್ನಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಹೆಂಗಿದೆ ಅಂತ ಕೇಳಿ ಅಲ್ಲಿಂದ ಹೋದಾಗ ನಾನು ಡ್ಯಾನ್ಸ್ ಮಾಡ್ತೀನಿ ವಿನೆಂಡೆ ಅಂತ ಮಾಡೋರು. ನಮ್ಗೆ ಅದು ಹೆಸರು ಹೇಳಬೇಕು, ವಿನೆಂಡೆ ಅಂದರೆ ನನಗೇನು ಅಂತಲೇ ಗೊತ್ತಿಲ್ಲ. ಸ್ಕೂಲ್ ವಾರ್ಷಿಕೋತ್ಸವ ಮಾಡ್ಕೊಂಡಿದ್ದಾರೆ. ಅಲ್ಲಿ ನನಗೇನು ಮಾಡೋದು, ನನಗೊಂದು ಅವಕಾಶ ಎಲ್ಲ ಮಾಡ್ತಿದ್ದಾರೆ. ನಾನು ಕೂಡ ನನಗೆ ಒಂದು ಚಡ್ಡಿ ಹರಿದೋಗಿರೋ ಹಿಂದಗಡೆ ನಮಗೆ ಗೊತ್ತಾಗ್ಬಿಡೋ ಸರ್, ಹಿಂದಗಡೆ ಪದಾಕ್ಸ್ಕೊಂಡು ನೋಡ್ತಿದ್ರೆ ಈ ಪ್ಯಾಚ್ ವರ್ಕ್ಗಳಿದ್ವಲ್ಲ, ಈ ಚಡ್ಡಿ ಹರಿದೋಗಿರೋ ಪರದೋಗಿರೋ ಇಟ್ಕೊಂಡು ಆಡ್ತಿದ್ವಿ ಅವಾಗ. ಅಲ್ಲಿ ದೂರದಲ್ಲೆಲ್ಲೋ ಆಡ್ತಿದ್ದ ನಮ್ಮ ಆನ್ವಲ್ ಮಾಸ್ಟ್ರು ಅಂತ ಒಬ್ಬರು ನೋಡ್ಬಿಟ್ಟು ನನ್ನನ್ನು ಕರೆದ್ರು, ಇವ್ನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಅವ್ನು ಸ್ಟೇಜ್ ಮೇಲೆ ಹಾಕಿ ಅಂತ. ಕ್ಯಾಸೆಟ್ ರಿಲೀಸ್ ಆಗಿತ್ತು ಕಾದಲನ್ ಸಿನಿಮಾ, ಅದು ಕುಶಾಲನಗರದಲ್ಲಿ ವೆಂಕಟೇಶ್ವರ ಥಿಯೇಟರ್ ಅಂತ ಇತ್ತು ಒಂದು ಫಸ್ಟು, ಈಗಿಲ್ಲ ಅದು. ಅದರಲ್ಲಿ ಹೋಗಿ ಆ ಸಿನಿಮಾ ನೋಡ್ಕೊಂಬಂದು ಆ ಸಿನಿಮಾದಲ್ಲಿ ಮುಖಾಬಲ ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೋ ಅದೇ ರೀತಿ ಕೂಡ ನಾನು ಒಂದು ಡ್ಯಾನ್ಸ್ ಮಾಡಿ ಪ್ರಯತ್ನ ಪಟ್ಟು ತೋರಿಸ್ದೆ. ಸಖತ್ತು ಖುಷಿ ಪಟ್ಟರು ಎಲ್ಲ. ಅದಾಯ್ತಾ ಹಂಗೆ ನನ್ನ ಮೊದಲಿಗೆ ಡ್ಯಾನ್ಸ್ ಮಾಡಿದ ಒಂದು ವಾರ 15 ದಿವಸಕ್ಕೆ ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ರು. ಮತ್ತೆ ರೀಸೆಟ್ಟಿಂಗ್ ಎಲ್ಲಿ ತಗೊಂಡು ಬಂದು ಮತ್ತೆ 1ನೇ ಕ್ಲಾಸ್ ಅಲ್ಲಿಂದ ಕರ್ಕೊಂಡ್ಬಂದರು. ಪಂಚವಳ್ಳಿ ಹತ್ರ ಒಂದು ಹಳ್ಳೂರು ಅಂತಿದೆ, ಅಲ್ಲಿಗೂ ಮತ್ತೆ ಅಲ್ಲೊಂದು 2 ವರ್ಷ ಮತ್ತೆ 1ನೇ ಕ್ಲಾಸ್ ರಿಟರ್ನ್. ಅವಾಗೆಲ್ಲ ಹಿಂಗೆ ಎಡಗೈ ಮುಟ್ಟಿಸ್ಬೇಕು, ನಾನು ಸ್ವಲ್ಪ ಕುಳ್ಳ ಹಾಳು, ಹೆಂಗೆ ಕಿವಿ ಮುಟ್ಟಿಸ್ಬೇಕಾಗಿತ್ತು. ಅವೆಲ್ಲ ನನಗೆ ಎಟ್ತಾನೆ ಇರಲಿಲ್ಲ ಕೈಗಳು. ಹಾಗೆ ಎಷ್ಟೇ ಹೋದ್ರೆ ಆ ಟೈಮಲ್ಲಿ 4ನೇ ಕ್ಲಾಸ್ ಇದ್ದು, ನಾನು ತಗೊಂಬಂದು 1ನೇ ಕ್ಲಾಸ್ಗೆ ಹಾಕ್ಬಿಟ್ರು. ನಾನು 7ನೇ ಕ್ಲಾಸ್ ರೀಚ್ ಮಾಡೋ ಟೈಮಲ್ಲಿ ನಾನು 4ನೇ ಕ್ಲಾಸ್ ಓದ್ತಾ ಇದ್ದೆ. ಅಂದರೆ ಎಲ್ಲರಿಗಿನ್ನ ಕ್ಲಾಸಲ್ಲಿ ದೊಡ್ಡದಾಗಿ ಇದ್ದಿದ್ದೆ ನಾನು. ಬೆಳೆದ ವಯಸ್ಸಾಯ್ತಾಯ್ತಲ್ಲಿ ದೊಡ್ಡದಾಗಿ ಕಾಣ್ತಿದ್ದೆ ನಾನು. ಅದಾದ ನಂತರ ನನಗಂತೂ ಬಹಳ ಹಿಂಸೆ ಅನಿಸ್ಬಿಡ್ತು ಓದಲಿಕ್ಕೆ. ಅದರಲ್ಲೂ ಕೂಡ ನನಗೆ ಟೀಚರ್ಸಲ್ಲಿ ಭಾಳ ಇಷ್ಟವಾದಂಥವ್ರು ನಮ್ಮ ಲಗ್ಗೆರೆ, ನಮ್ಮ ಬೆಂಗಳೂರು ಟೀಚರ್. ಸುಮಾರು ಜನಗಳಿದ್ದಾರೆ. ಗೀತಾ ಮೇಡಮ್ ಅಂತಿದ್ರು, ಬೀನಾ ಮಿಸ್ ಅಂತ ಇದ್ರು, ಆಮೇಲೆ ಪುಷ್ಪಲತಾ ಮೇಡಮ್ ಅಂತಿದ್ರು, ಹನುಮೇಗೌಡರು ಇದ್ರು, ಇನ್ನು ನಮ್ಮ ಗುರುಗಳು ಸುಮಾರು ಜನ ಇದ್ದಾರೆ. ಈ ಟೀಚರ್ಸ್ ಎಲ್ಲ ಏನು ಮಾಡಿದ್ರು, ಒಂದು ದಿನ ಅಲ್ಲಿ ಶಾಲೆಗಳ ಒಂದು ಕಾಂಪಿಟೇಷನ್ ಬೀಳ್ತವೆ. ಅಂದರೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಸರ್ಕಾರಿ ಶಾಲೆಯಲ್ಲೂ ಕೂಡ ಕೊಡಬೇಕು. ಸರ್ಕಾರಿ ಶಾಲೆಯಲ್ಲಿ ಕೊಡಬೇಕು ಅಂದ ತಕ್ಷಣ ನಮಗೊಂದು ಖುಷಿಯಾಗಿದೆ, ನಾವು ಪ್ರಾಕ್ಟೀಸ್ ಮಾಡೋಣ ಅಂದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ರಾಯರು ಬಂದರು ಮಾವನ ಮನೆಗೆ ಒಂದು ಸಿನಿಮಾ ಬಂದಿತ್ತು ಅವಾಗ. ಅದ್ರಲ್ಲಿ ನಮಗೆ ಗೊತ್ತು, ವನಸಿರಿ ನಾಡು ಅಂತ ಬಂದರೆ ನಮಗೆ ಖುಷಿ. ನಾವ್ಯಾಕೆ ನಮ್ಗೆ ಅಂಥ ಹಾಡುಗಳಂದ್ರೆ ಭಾಳ ಇಷ್ಟ ನನಗೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ, ಈ ಸಾಂಗ್ ಬಂತಲ್ಲ ಸರ್, ಅದಕ್ಕೆ ನಾನು ಹಿಂದೆಗಡೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಗ್ರೂಪ್ ಡ್ಯಾನ್ಸಲ್ಲಿ ನಾನು ಮುಂದೆ ಇರಲಿಲ್ಲ, ಹಿಂದೆ ಮಂಜು ಅಂತ ಇದ್ದ, ಅಶೋಕ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದ, ಹನುಮಂತಾಚಾರಿ ಅಂತ ಒಬ್ಬ ಇದ್ದ, ಅವ್ರನ್ನೆಲ್ಲ ಮುಂದೆಗಡೆ, ನಾನು ಫುಲ್ ಲಾಸ್ಟು. ನಮ್ಮ ಮಾಸ್ಟ್ರು ಬಂದ್ಬಿಟ್ಟು ಹನ್ಮೇಗೌಡ ಮಾಸ್ಟ್ರು, ಶಂಕರಪ್ಪ ಇವರೆಲ್ಲ ಬಂದ್ಬಿಟ್ಟು ಹೇಳಿದ್ರು, ಸುಧಾಕರ್ ಯಾಕೆ ಹಿಂದೆ ಆಡ್ತಿರೋದು, ಸುಧಾಕರ್ ಯಶನ ಅವನ್ನ ತೆಗೆದು ಮುಂದೆ ಹಾಕಿ ಅಂತಂದ್ರು. ಅಲ್ಲಿ ಗೆಸ್ಟಾಗಿ ಬಂದಿದ್ದವ್ರು ನೋಡ್ರೆ ನಮಗೆ ಒಂದು ಇವತ್ತು ನಮ್ಮ ಏನೋ ಮೈಯ ರೋಮಾಂಚನವಾಗುತ್ತೆ. ಅದು ಅವಾಗ ನಮ್ಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ವಿ, 70-75 ಶಾಲೆಗಳು ಕಾಂಪಿಟೇಷನ್ ಬಂದಿದ್ದಾವೆ. 75 ಶಾಲೆಗಳಲ್ಲಿ ಕಾಂಪಿಟೇಷನ್ ಬಂದಾಗ ನಮ್ಮದು ಲಗ್ಗೆರೆ ಸರ್ಕಾರಿ ಶಾಲೆ ಎಂತೆಂಥ ಶಾಲೆಗಳಿದ್ವಿ ಸರ್ ಅವಾಗಲೇ. ಅಂದರೆ ಅಂಥ ಡ್ಯಾನ್ಸರ್ಸ್ಗಳು ಬಂದಿದ್ರು ಅವಾಗ. ಎಲ್ಲ ಮೈಕಲ್ ಜಾಕ್ಸನ್ದೆಲ್ಲ ಇತ್ತು ಡ್ಯಾನ್ಸರ್ಸ್ಗಳು. ಯಾವುದೋ ಟ್ಯಾನ್ ಕ್ಲಾಸಿಂದ ತಂದು ಹಾಕ್ಬಿಡ್ರಿ. ಶಾಲೆಗಳಲ್ಲಿ ಗೊತ್ತಲ್ಲ, ಕಬಡ್ಡಿ ಆಟ ಆಡಬೇಕಾದ್ರೆ ಅಲ್ಲಿ ಇಲ್ಲಿ ತಂದು ಇಲ್ಲಿಗೆಲ್ಲ ಹಾಕಿ ಮಾಡೇ ಮಾಡ್ತಾರೆ. ಅದೇ ಥರ ನಮ್ಮ ಡ್ಯಾನ್ಸಲ್ಲೂ ಆಯಿತು. ನಾವು ಇದನ್ನು ಮಾಡಿದಾಗ ಪ್ರದರ್ಶನ ಮಾಡಿದ್ವಿ ನಮ್ಮ ಡ್ಯಾನ್ಸ್ನ. ಪ್ರದರ್ಶನ ಮಾಡಿದ ತಕ್ಷಣ ನಮ್ಗೆ ಅನಿಸಿದ್ದು ಏನಪ್ಪ ಅಂತಂದರೆ, ನಾವು ಸೋತ್ ಬಿಡ್ಬಿಡು, ಇವರೇನು ಇಷ್ಟು ಜನ ಡ್ಯಾನ್ಸ್ಗಳು ಮಾಡ್ತಿದ್ದಾರೆ, ನಮಗೇನು ಇಲ್ಲ ಇಲ್ಲಿ ಅಂದಾಗ ಅದು ತೊಗೊಂಡು ಬಂದು ಮುಂದೆ ಮಾಸ್ಟರ್ ಕುಣ್ಸಲ್ಲ. ಆಮೇಲೆ ಊಟ ಕೂತ್ಕೊಂಡ್ಬಿಟ್ಟ ಅಲ್ಲೇ ನಮಗೆ ಒಂದು ಬಾಳೆಹಣ್ಣು ಸರ್ ಕೊಡ್ತಿದ್ದು. ಊಟ ಅಂದ್ರೆ ಅದೇ ಸ್ಕೂಲಲ್ಲಿ ಎಲ್ಲರೂ ಕರ್ಕೊಂಡೋದ್ರೆ ಅದು ಪಾಪ ಮಾಸ್ಟ್ರೇ ಕೊಡಿಸ್ತಾಯಿದ್ರು ನಮಗೆ, ಟೀಚರ್ ಮಾಸ್ಟರ್ಗಳೇ. ನಮ್ಮ ಮೀರಮ್ಮ ಸರ್ನ ಇವತ್ತು ನಾವು ಮರೆಯೋಕ್ಕಾಗಲ್ಲ. ಕೊಟ್ಟಾಗ ನಾವೇನಾರ ಮನೆಗೆ ಹೋಗೋಣ, ಹುಡುಗರೆಲ್ಲ ಮಾತಾಡ್ಕೊಂಡು ನಾವು ಸೋತಾಗ ನಮ್ದೇನು ನಮ್ಮ ಲಾಸ್ಟ್ಗೂ ಬರಲಾಕ ನಡಿ ಅಂದ್ಬಿಟ್ಟು ಎದ್ದು ಹೋಗ್ತದೆ. ಅಲ್ಲಿ ಇದಕ್ಕಿದ್ದಾಗ ಫೈನಲ್ ಗಂಟೆ ಇರಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಸ್ವಲ್ಪ ಹೊತ್ತು ಆದಮೇಲೆ ಲಗ್ಗೆರೆ ಸರ್ಕಾರಿ ಶಾಲೆ ಪ್ರಥಮ ಬಹುಮಾನ ಅಂತಂದರು. ನಾವು ಕೇಳಿಸ್ಕೊಂಡು ಯಾವುದೋ ನಮ್ಮ ಲಗ್ಗೆರೆ ಸರ್ಕಾರಿ ಶಾಲೆ ಹೇಳ್ತಿದ್ದಾರಲ್ಲ ಅನ್ನೋದು ನಮಗೆ ಭಾಳ ಖುಷಿಯಾಗೋಯ್ತು. ನೋಡಿದ್ರೆ ಅಲ್ಲಿ ಪ್ರೈಸು ನಮಗೆ, ಆ ಪ್ರೈಸನ್ನು ಮೆಡಲ್ಸ್ಗಳು ಇವಾಗೆಲ್ಲ ಬರ್ತಿದ್ದು ಹೆಂಗೆ ಅಂತಂದರೆ, ಈ ಇಡ್ಲಿ ಪಾತ್ರೆಗಳು ಬರ್ತಿದ್ದು ನೋಡಿರಲ್ಲ, ಕುಕ್ಕರ್ ಬೇಯಿಸಕ್ಕೆ, ಆ ರೀತಿ ಬಂದು ಬೆಳ್ಳಿದು, ಹಿತ್ತಾಳೆದು, ಈ ಕಂಚುಂದು ಇದೆಲ್ಲ ಬರ್ತಾ ಇದ್ದು ಪ್ರೈಸ್. ಇವಾಗೆಲ್ಲ ಮೊಮೆಂಟೋಸ್ಗಳು ಮಾಡ್ತಾರೆ ಬಿಡಿ. ಹೌದು, ಅವಾಗ ಚೆನ್ನಾಗಿತ್ತು. ಬಂದಿದ್ದು ಅತಿಥಿ ಯಾರು ನಮಗೆ ಪ್ರೈಸ್ ಕೊಡೋಕೆ ಬಂದಿದ್ದು ಅಂದರೆ, ನನ್ನ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ಸಾಲು ಮರದ ತಿಮ್ಮಕ್ಕ ಅವರು. ಅದೊಂದು ನನಗೆ ಹೆಮ್ಮೆ ಅಂತ ಅನ್ಸುತ್ತೆ ಸರ್. ಅದು ಸರ್, ಆಗಿದ್ರೆ ಈ ಹಾಡುಗಾರಿಕೆ ಆಗಿರ್ಬೋದು, ಮಿಮಿಕ್ರಿ ಆಗಿರ್ಬೋದು, ಅಭಿನಯ, ಇದರಲ್ಲಿ ತೊಡಸ್ಕೊಳ್ಬೇಕು, ಇದರಲ್ಲಿ ನಾನು ಕಲೆಯಲ್ಲಿ ತೊಡಸ್ಕೊಳ್ಬೇಕು ಅಂತ ತಮಗೆ ಅನಿಸ್ಲಿಕ್ಕೆ ಮೂಲ ಪ್ರೇರಣೆ ಏನಾಯಿತು ಸರ್? ಸರ್, ಮೂಲ ಪ್ರೇರಣೆ ಬಂದು ನಮಗೆ ಮಿಮಿಕ್ರಿ ದಯಾನಂದ್ ಸರ್ದವ್ರದ್ದು ಹಾಸ್ಯ ಲಾಸ್ಯ ಅಂತ ಒಂದು ಕ್ಯಾಸೆಟ್ ಬಂತು. ಅವಾಗೆಲ್ಲ ಕ್ಯಾಸೆಟ್ ಇತ್ತು, ಹೌದು, ಟೇಪ್ ರೆಕಾರ್ಡರ್ಗಳಲ್ಲಿ. ನಮ್ಮ ರಿಲೇಷನ್ ಒಬ್ಬರು ಆ ಕ್ಯಾಸೆಟ್ನ ತಂದು ಹಾಕೊಂಡು ಕೇಳ್ತಾ ಇದ್ರು. ಅದರಲ್ಲಿ ಲಾಸ್ಯದಲ್ಲಿ ಮಿಮಿಕ್ರಿ ದಯಾನಂದ್ ಸರ್ ಅವರ ಕಾಮಿಡಿಗಳು, ಹಾಗೆ ಅದರಲ್ಲಿ ಮಿಮಿಕ್ರಿ ಮಾಡ್ತಾರೆ, ಅಣ್ಣವ್ರದ್ದೆಲ್ಲ ಮಾಡ್ತಾ ಇರಲ್ಲ. ಇದೇನೊಬ್ಬ ಇವರು ಇಷ್ಟು ಚೆನ್ನಾಗಿ ಅಣ್ಣವರೇ ಬಂದು ಮಾತಾಡ್ದಂಗಿದೆ, ಅಣ್ಣವರೇ ಮಾತಾಡ್ತಿದ್ದಾರೆ, ಶಂಕರ್ನಾಗ್ ಮಾತಾಡ್ತಿದ್ದಾರೆ, ಬಾಲಣ್ಣವ್ರು ಮಾತಾಡ್ತಾ ಇದ್ದಾರೆ, ಅದೆಲ್ಲ ಕೇಳಿಸೋದು ನಮಗೆ. ಅಂಬರೀಷಣ್ಣ ಮಾತಾಡ್ತಿದ್ದಾರೆ, ಹೆಂಗೆ ಇದು ಅಂತ. ಅದನ್ನು ಕೇಳ್ತಾ ಹೋಗಿ ನಾನು ಶಾಲೆಗಳೆಲ್ಲ ಮಾಡೋದಿದ್ದನ್ನೆಲ್ಲ
ಶಾಲೆಗಳಲ್ಲಿ ಹೋಗ್ಬಿಟ್ಟು ನಾನು ಅದೇ ಥರ ಶಂಕರ್ನದು ಅವರು ಸ್ಟಾರ್ಟಿಂಗಲ್ಲಿ ಮಾಡಿದ್ರು ಯಾವ ಥರ ಮಿಮಿಕ್ರಿ ಮಾಡಿದ ನಮ್ಮ ದಯಾನಂದ್ ಸರ್. ಬಬ್ರು ವಾಹನ ಚಿತ್ರದಲ್ಲಿ ಒಂದು ಡೈಲಾಗ್ ಬರುತ್ತೆ, ನೆನಪನ್ನು ಮಾಡಿಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು ನಮ್ಮ ತಾಯಿ ಚಿತ್ರಾಂಗದಿನ ಕಂಡಿದ್ದು, ಗಾಂಧರ್ವ ರೀತಿಯಲ್ಲಿ ವಿವಾಹ ಆಗಿದ್ದು, ಇದೆಲ್ಲ ಒಂದು ಡೈಲಾಗ್ ಬರ್ತಾಯಿತ್ತು. ಅದನ್ನು ಆ ಶೈಲಿಯಲ್ಲಿ ನಮ್ಮ ದಯಾನಂದ್ ಸರ್ ಆಗಲೇ ಮಾಡಿದರು. ಅದನ್ನು ಕೇಳಿದಾಗ ನನಗನ್ನಿಸಿದ್ದು ನಿಜವಲ್ಲೂ ನಾನು ಮಾಡಬೇಕಲ್ಲ ಅಂತ. ಶಾಲೆ ದಿನಗಳಲ್ಲೇ ನಾನು ಮಿಮಿಕ್ರಿ ಮಾಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಮಾಡಿದೆ. ಯಾವ ರೀತಿ ಮಾಡಿದಾಗ, ನೆನಪನ್ನು ಮಾಡಿಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು, ನಮ್ಮ ತಾಯಿ ಚಿತ್ರಾಂಗದಿನ ಕಂಡಿದ್ದು, ಗಾಂಧರ್ವ ರೀತಿಯಲ್ಲಿ ವಿವಾಹ ಆಗಿದ್ದು, ಇದು ಯಾವುದು ನಿಮ್ಮ ನೆನಪಲ್ಲಿಲ್ಲವೇ? ಇದನ್ನ ಈ ರೀತಿ ತಗೊಂಡು ಮಾಡಿದ್ವಿ. ಇನ್ನು ಅಂಬರೀಷಣ ಮಾಡಿದ್ರೆ ಹೆಂಗಿರುತ್ತೆ ಅಂತ ದಯಾನಂದ್ ಸರ್ ಒಟ್ಟಿನಲ್ಲಿ ನಮಗೆ ಮೂಲ ದಾರಿ ಮಿಮಿಕ್ರಿ ಅಂದ್ರೆ ದಯಾನಂದ್ ಸರ್. ಅದರಲ್ಲಿ ಅಂಬರೀಷಣಂದು ಸಖತ ಮಾತಾಡ್ತಾ ಇದ್ರು. ನೆನಪು ಮಾಡ್ಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು, ನಮ್ಮ ತಾಯಿ ಚಿತ್ರಾಂಗದಿನ ಕಂಡಿದ್ದು, ಗಾಂಧರ್ವ ರೀತಿಯಲ್ಲಿ ಮದುವೆ ಆಗಿದ್ದು, ಯಾವ್ದು ನೆನಪಿಲ್ವಾ? ಹೋಗ್ಲಿ ಬಿಡಿ. ಹಾ ನೋಡಿ, ಇದನ್ನ ಅಂಬರೀಷಣ ಮಾತಾಡ್ದಂಗೆ ಮಾಡಿದ್ರೆ ಭಾಳ ಖುಷಿ. ಹಂಗೆ ನಾನು ದಯಾನಂದ್ ಸರ್ ನೋಡಬೇಕು ಅಂತ ಭಾಳ ಆಸೆ ಸರ್. ದಯಾನಂದ್ ಸರ್ ನೋಡಿದೆ, ಒಂದು ಚಿಕ್ಕ ಸೈಕಲ್ ಇದು ತೊಗೊಂಡೋಗ್ಬಿಟ್ಟು ಅವ್ರು ನೋಡೋದಕ್ಕೋಸ್ಕರ 3 ವೇಳೆಗೆಲ್ಲ ಬಿದ್ದೋಗ್ಬಿಟ್ಟಿದ್ದೀನಿ. ಸೈಕಲ್ ಓಡ್ಸೋಕೆ ಬರ್ತಿಲ್ಲ, ಅದು ತೊಗೊಂಡು ಹೋಗಿದ್ದೆ. ಬಿದ್ದು ಅದಾದಮೇಲೆ ನನಗೆ ಆರ್ಕೆಸ್ಟ್ರಾಗಳಲ್ಲಿ ಒಂದೊಂದು ಅವಕಾಶ ಕೊಡಿ, ಒಂದೊಂದು ಅವಕಾಶ ಕೊಡಿ ಹೇಳಿದ್ನಲ್ಲ ಆಗಲೇ. ಅವಕಾಶಗಳು ವಂಚಿತನಾಗಿ ಆಮೇಲೆ ಎಲ್ಲೋ ಒಂದು ಕಡೆ ಈಗ ಒಂದು ಸ್ಟ್ಯಾಂಡ್ ಮಾಡಿ ಕುಣಿಸಿರೋರು ನನಗೆ ಮಿಮಿಕ್ರಿ ಗೋಪಿ ಸರ್ ಅವರು. ನನಗೆ ಅವರು ಕಾಂಟ್ಯಾಕ್ಟ್ ಆಗಿದ್ದು ಒಂದು ಗ್ರೂಪ್ನಿಂದ. ನನ್ನ ಸ್ನೇಹಿತರು ತಿಮ್ಮಪ್ಪ ಅಂತಿದ್ದಾರೆ, ಶರತ್ ಅಂತಿದ್ದಾರೆ, ಮನೋಹರ್ ಸುನಾರ್ ಅಂತ ಇದ್ದಾರೆ. ಹಲವಾರು ಸ್ನೇಹಿತರುಗಳು ಮಿಮಿಕ್ರಿ ಕಲಾವಿದರುಗಳು. ನಾನು ಈ ಟಿಕ್ ಟ್ಯಾಕ್ ಬರ್ತಾಯಿದ್ರು ನೋಡ್ತಿರಲ್ಲ, ಅಲ್ಲಿ ನಾನು ಸ್ವಲ್ಪ ರೀಲ್ಸ್ಗಳನ್ನ ಮಾಡಿಕೊಂಡು ಮಿಮಿಕ್ರಿ ಮಾಡ್ತಾಯಿದ್ದೆ. ಅಲ್ಲಿ ನೋಡಿ ನನ್ನ ಫ್ರೆಂಡ್ ಆಗಿ ತಿಮ್ಮಪ್ಪ ಅವ್ರು ಅಂದ್ಬಿಟ್ಟು ನನ್ನ ಮಿಮಿಕ್ರಿ ಕಲಾವಿದರ ಬಳಗ ಅಂತ ಒಂದು ಗ್ರೂಪ್ ಮಾಡಿದ್ದಾರೆ, ಕರುನಾಡು ಮಿಮಿಕ್ರಿ ಕಲಾವಿದರುಗಳು ಅಂತ. ಆ ಗ್ರೂಪ್ನಲ್ಲಿ ನನ್ನ ಗುರುಗಳು ಮಿಮಿಕ್ರಿ ಗೋಪಿ ಅಣ್ಣ ಇದ್ದರು. ಅವ್ರು 12-13 ವರ್ಷದ ಹಿಂದೆ, ಒಂದು 16 ವರ್ಷ ಆಗಿಬಿಟ್ಟಿದೆ ಅದು. ಆ ಒಂದು FM ಸ್ಟೇಷನಲ್ಲಿ, ಹಳೆ ಬೆಂಗಳೂರಲ್ಲಿ ಎಷ್ಟೋ ಸ್ಟೇಷನ್ಗಳಿದ್ದಾವೆ. ಆ ಸ್ಟೇಷನಲ್ಲಿ ನಮ್ಮ ಮಿಮಿಕ್ರಿ ಗೋಪಿ ಸರ್ ಮಾತಾಡಿದರು. ಅದನ್ನು ತೆಗೆದು ಮತ್ತೆ ನಾನು ಅವ್ರಿಗೆ ಹೇಳಿದೆ, ಇದು ಯಾರು ಮಾತಾಡಿದ್ದು ಸರ್? ಇದು ಸುಧಾಕರ್ ಅಂತೇಳಿ ಸಖತ ಮಾಡಿದಾರಪ್ಪ ಅಂತೇಳಿ ನಮ್ಮ ಗೋಪಿಯಣ್ಣರು. ಆಮೇಲೆ ನಾನು ಗೋಪಿಯಣ್ಣನೇ ಫೋನ್ ಮಾಡಿದ್ರು ಒಂದಿನ. ಆಮೇಲೆ ಹಿಂಗೆ ಸಾರ್ ಈ ಥರ ಮಾಡ್ತಾಯಿದ್ದೀನಿ ಸರ್. ಸಖತ ಮಾಡ್ತಿದ್ದೀರಾ, ಅದನ್ನು ಮಿಮಿಕ್ರಿ ಮಾಡ್ತೀರಾ ನೀವು ಆ್ಯಕ್ಟಿವಿಟೀಸಲ್ಲಿಕ್ಕಿಂತ. ಅಂಬರೀಷಣ ಅಂದರೆ ಅಂಬರೀಷಣ ಮೇಕಪ್ ಹಾಕಿ ಮಾಡಿ, ರಾಜಕೀಯದವ್ರದ್ದು ಯಾರ್ದು ಮಾಡ್ತೀನಿ, ಸಿದ್ದರಾಮಯ್ಯ ಅವ್ರದ್ದು ಮಾಡ್ತಿದ್ದೆ, ಅದೇ ಥರ ಮೇಕಪ್ ಮಾಡಿ ಈ ಥರ ಮಾಡಿದಾಗ ನಿಮ್ಗೆ ವ್ಯಾಲ್ಯೂ ಬರುತ್ತೆ ಅಂತ ತೋರಿಸ್ಕೊಟ್ಟಿದ್ದು ಮಹಾಗುರು ಅಂತಂದರೆ ನನಗೆ ಮಿಮಿಕ್ರಿ ಗೋಪಿ ಸರ್. ಹಾಡುಗಾರಿಕೆಯಲ್ಲಿ ಯಾವ ರೀತಿ ತೊಡಗಿಸ್ಕೊಂಡ್ರಿ ಸರ್? ಹಾಡುಗಾರಿಕೆಯಲ್ಲಿ ಅಂದರೆ ನನಗೆ ಹಾಡೋಕ್ಕೆ ಅಷ್ಟು ಬರ್ತಿರಲಿಲ್ಲ ಸರ್. ಇದಾದ ಹೇಳ್ಬೇಕು ಹೆಂಗೆ ಅಂತಂದರೆ, ನಾನು ಒಂದು ಟೈಮ್ನಲ್ಲಿ ಮಿಮಿಕ್ರಿ ಮಾತ್ರ ಮಾಡ್ಕೊಂಡಿದ್ದವನು. ಮಿಮಿಕ್ರಿ ಮಾಡ್ತಾ ಕೆಲವರು ಹೇಳ್ದೆ, ಸುದ್ದಿ ಸರ್ ಒಂದು ಪ್ರೋಗ್ರಾಮಲ್ಲಿ ಹೇಳಿ ಸರ್, ನಮ್ಗೆ ಹೇಳೋದೇ ಇಲ್ವಲ್ಲ ನೀವು. ಇಲ್ಲಪ್ಪ, ಮಿಮಿಕ್ರಿಗಳಿಗೆ ಏನಿದ್ರು ಪಬ್ಲಿಕ್ ಶೋಸ್ಗಳಿಗೆ ನೀನು ಯೂಸ್ ಆಗ್ತೇ ಹೊರತು ಮದುವೆ ಮನೆಗಳಲ್ಲಿ ಮತ್ತು ಇನ್ನೊಂದು ಶೋಗಳಲ್ಲಿ ಯೂಸ್ ಆಗಲ್ಲ ಅಂತ ನಮ್ಮ ಹುಣಸೂರ್ಲೊಬ್ಬರು ಮಹಾನ್ ಕಲಾವಿದರು ಹೇಳಿದ್ರು ಅದನ್ನು ಮಾತನ್ನು. ನಿನ್ಗೆ ಆಡೋಕ್ಕೆ ಬರಲ್ಲ, ಅದು ಆಡಕ್ಕೆ ಬಂದಿರೋ ಏನೋ ಮಾಡ್ಬೋದಿತ್ತು ಅಂತಲೂ ಹೇಳಿದ್ರು. ನಮ್ಮ ಹುಣಸೂರಿನಲ್ಲೇ ಇದ್ದಾರೆ, ಕೆಲವು ಆರ್ಕೆಸ್ಟ್ರಾದಲ್ಲಿದ್ದಾರೆ. ಅವಾಗ ಏನು ಅನಿಸ್ತು ನನಗೆ, ನಾನು ಯಾಕೆ ಹಾಡು ಕಲಿಬಾರ್ದು ಅಂತ ಮನಸ್ಸಿಗೆ ಬಂತು. ಸ್ಟಾರ್ಟಿಂಗ್ ಹಾಡಿದ್ದು ನಾನು ಹಾಡು ಶ್ರೀರಾಮಚಂದ್ರ. ಅದು ಹೆಂಗೆ ಅಂದರೆ, ನಮ್ಮ SP ಬಾಲಸುಬ್ರಹ್ಮಣ್ಯಂ ಸರ್ ಏನು ಮಾಡಿದ್ದಾರೆ, ಅದರಲ್ಲೊಂದು ಮಿಮಿಕ್ರಿ ಇಂಟೇಷನ್ ಮಾಡಿ ಹಾಡು ಹೇಳಿದ್ದಾರೆ. ಸುಂದರಿ ಸುಂದರಿ, ಅದು ನಿಮಗೂ ಗೊತ್ತಿರ್ಬೋದು, ಪ್ರತಿ ಮನೆ ಮಾತಾಗಿತ್ತು. ಒಂದು ಟೈಮಲ್ಲಿ ಎಲ್ಲೋದ್ರೂ ಶ್ರೀರಾಮಚಂದ್ರ. ಇದು ನನಗೆ ಭಾಳ ಇಷ್ಟವಾದ ಹಾಡು. ಇದನ್ನೇ ಆಡಬೇಕು, ಕಲ್ತ್ರೆ ಈ ಥರ ಕಲಿಬೇಕು, ಒಂದು ಸಾಂಗಾರು ಈ ಥರ ಕಲ್ತ್ಕೊಂಡು ಮಿಮಿಕ್ರಿ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಆಡಿದೆ. ಸುಂದರಿ ಸುಂದರಿ ಸೂರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ವಶಿ ನೋಡುವಯ್ಯ, ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ವಸಿ ಕೇಳುವಯ್ಯ, ಬಂತು ನಂಗು ಬಂತು ತುಂಬ ಆಸೆ ಬಂತು. ಈ ಥರ ಆಡಿದಾಗ ಅದು ಸಕ್ಸಸ್ ಆಯಿತು, ಚೆನ್ನಾಗಿ ಖುಷಿಪಟ್ಟರು. ಹಂಗೆ ನನ್ನ ಒಂದು ಹಾಡು 2 ಹಾಡು ಹಿಂಗೆ ಕಲ್ತ್ಕೊಂತ ಈಗ ನನಗೆ ಎಷ್ಟು ನನ್ನ ಮದುವೆ ಮನೆಗಳಿಗೆ ಆಗಲಿ ಪಬ್ಲಿಕ್ ಶೋಗೆ ಎಷ್ಟು ಬೇಕು ಅಷ್ಟು ಸಾಂಗ್ಗಳನ್ನ ನಾನು ಕೂಡ ಕಲ್ತ್ಕೊಂಡು ಆಡ್ತಾಯಿದ್ದೀನಿ. ಇವತ್ತು ಒಳ್ಳೊಳ್ಳೆ ವೇದಿಕೆಗಳನ್ನ ನಮ್ಮ ಆರ್ಕೆಸ್ಟ್ರಾ ಕಲಾವಿದರುಗಳು ಕೊಡ್ತಾ ಇದ್ದಾರೆ. ಆದರೆ ಇನ್ನೊಂದು ಏನಪ್ಪ ಅಂತಂದರೆ, ನನಗಿನ್ನೂ ಅವಕಾಶ ವಂಚಿತನಾಗಿದ್ದೀನಿ. ಇನ್ನೂ ಹಲವಾರು ಚಾನಲ್ಗಳು ನಾನು ಮಾಡಿದ್ದೀನಿ, ಉದಯ TV ಇಲ್ಲೆಲ್ಲ ಅವಕಾಶ ಕೊಟ್ಟಿದ್ದೆ. ನನಗೆ ಬೇಕಾಗಿರೋದನ್ನು ಒಂದು ಕಾಮಿಡಿ ಕಿಲಾಡಿ ಅನ್ನೋ ವೇದಿಕೆ, ಮತ್ತು ಮಜಾ ಭಾರತ, ಈ ಥರ ಈ ಗಿಲಿಗಿಲೆಲ್ಲ ಬರ್ತಿದೆ. ಅಂಥದ್ರಲ್ಲಿ ಒಂದು ವೇದಿಕೆ ಸಿಕ್ಕಲಿ ಅಂತ ಕಾಯ್ತಾ ನಾನು ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಅಂದರೆ ಸರಿಗೆ ಹಾಡುಗಾರಿಕೆ ಆಗಿರ್ಬೋದು ಅಥವಾ ಅಭಿನಯ, ಮಿಮಿಕ್ರಿ ಎಲ್ಲ ತಾವು ಇತರರ ಬಳಿ ಹೋಗಿ ತರಬೇತಿಯನ್ನು ಪಡೆದು ಕಲ್ತಂತಾರಲ್ಲ, ಸ್ವತಃ ತಾವೇ ಅಭ್ಯಾಸ ಮಾಡಿ ಕಲ್ತಂತ? ಹೌದು, ನಾನೇ ಸ್ವಂತ. ಯಾಕಂದರೆ ನನಗೆ ಗುರುಗಳು ಅಂತ ಬಂದು ನಾನು ಹೇಳಿದ್ನಲ್ಲ ಸರ್, ಮನೆಯೇ ಮಂತ್ರಾಲಯ. ಯಾಕೆ ಅಂತಂದರೆ ಮನೇಲೇ ನಾನು TV ನೋಡಿಕೊಂಡು ಕ್ಯಾಸೆಟಲ್ಲಿ ಕೇಳಿಕೊಂಡು ಕಲ್ತಂತವನು ನಾನು. ಯಾವುದೇ ನಾಟಕ ಶೋಗಾಗಲಿ ಇನ್ನೊಂದಕ್ಕಾಗಲಿ ಹೋಗಲಿಲ್ಲ, ನೋಡ್ಕೊಂಡು ಕಲ್ತಿದ್ದೀನಿ.
ಸರ್, ಹಾಗಿದ್ರೆ ತಾವು ಈ ರೀತಿ ಬೇರೆ ಯಾವುದೇ ವೃತ್ತಿಯನ್ನು ಮಾಡೋಕ್ಕೆ ಹೋಗದೆ ಯಾವುದೇ ರೀತಿಯ ಒಂದು ಸ್ವಂತ ಉದ್ಯಮವನ್ನು ಮಾಡೋದ್ರ ಬದಲು ಈ ರೀತಿ ಹಾಡುಗಾರಿಕೆ, ಮಿಮಿಕ್ರಿ, ಅಭಿನಯದಲ್ಲಿ ತೊಡಗಿಸ್ಕೊಂಡು ಈ ಥರ ಬೇರೆ ಬೇರೆ ಊರುಗಳಿಗೆ ಹೋಗಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೊರಟಾಗ ತಮ್ಮ ಕುಟುಂಬದವರು ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ರ ಸರ್? ಸಪೋರ್ಟ್ ಮಾಡಿದ್ದಾರೆ ಸರ್. ಅಂದರೆ ನಾನು ಹೇಳಬೇಕು ಅಂದರೆ ವೃತ್ತಿಯಲ್ಲಿ ನಾನೊಬ್ಬ ಲಾರಿ ಡ್ರೈವರು ಸರ್. VPF ಅನ್ನೋ ಒಂದು ಕಂಪ್ನಿ ನನಗೆ ಅನ್ನ ಕೊಂಟೊತ್ತ ಒಂದು ಕಂಪ್ನಿ. ಯಾಕೆ ನಾನೊಂದು ಟೈಮ್ನಲ್ಲಿ ಕಡು ಬಡತನದಿಂದ ಬಂದವನು. ಲಾರಿ ಕ್ಲೀನರ್ ಆಗಿ ಅಲ್ಲಿಂದ ಲಾರಿ ಓಡಿಸ್ಕೊಂಡು ಗಣೇಶ್ ರೆಡ್ಡಿ, ಮುನ್ರಾಜ್ ರೆಡ್ಡಿ ಅಂತ ಬೆಂಗಳೂರಲ್ಲಿ VBF ಅಂತಂದ್ರೆ ಅದೊಂದು ಬ್ರ್ಯಾಂಡ್. ಅದು ಅಲ್ಲಿಗೆ ನಾನೊಬ್ಬ ಕ್ಲೀನರ್ ಆಗಿ ಅದೇ ಕಂಪ್ನಿಲಿ ಡ್ರೈವರ್ ಆಗಿ ಅದೇ ಕಂಪ್ನಿಲಿ ನಾನು ಯಜಮಾನ್ರು ಓನರ್ ಏನಿದ್ದಾರೆ ಅಲ್ಲಿಗೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡು ಬಂದಂಥವ್ನು ನಾನು. ಅವರು ನನಗೆ ಅನ್ನದಾತರು ಸರ್. ಯಾವತ್ತಂದರೆ ಅದನ್ನು ಯಾವತ್ತೂ ಮರಿಬಾರ್ದು. ಯಾಕೆಂತಂದರೆ ನಾವು ಇಲ್ಲಿಂದ ಇಷ್ಟು ಉದಾಗಿದ್ದೀವಿ ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಎಲ್ಲ ಬಿಟ್ಟು ಸ್ವಲ್ಪ ದಿನ ಹೋಗಿ ಸೇರ್ಕೊಂಡ್ಬಿಟ್ಟೆ ಅಲ್ಲಿ ಬೇಜಾರಾಗಿ. ಇದ್ರಲ್ಲಿ ಯಾವುದೋ ಅವಕಾಶ ಸಿಗಲ್ಲ ಅಂತೇಳಿ ಅಲ್ಲೋಗಿ ಸೇರಿಕೊಂಡೆ. ನನಗೂ ಕೂಡ ಅನ್ನದಾತರಾದರು ನಮ್ಮ VBF ಕಂಪ್ನಿಲಿ ಕೂಡ ಕೆಲಸ ಮಾಡಿಕೊಂಡು ಹಂಗೆ ಮತ್ತೆ ಇಲ್ಲಿ ಬಂದು ಸೆಟ್ಲ್ ಆದ್ಮೇಲೆ ಮತ್ತೆ ಈ ಕಲೆ ಅನ್ನೋದು ಮತ್ತೆ ನನ್ನ ಕರೀತು. ಇವತ್ತು ಕೈ ಬಿಡಲಿಲ್ಲ ಸರ್ ಇದು. ಸರ್, ಹಾಗಿದ್ರೆ ಈ ಹಾಡುಗಾರಿಕೆ, ಮಿಮಿಕ್ರಿ, ಅಭಿನಯ, ಈ ಕಲಾ ಪ್ರತಿಭೆಯನ್ನು ವ್ಯಕ್ತಪಡಿಸುವಂಥ ವಿಶೇಷ ಕಾರ್ಯಕ್ರಮಗಳು ಯಾವ್ಯಾವು? ಅವುಗಳ ಅನುಭವ ಹೇಗಿತ್ತು? ನನಗೆ ಅನುಭವ ಅಂತಂದರೆ ನಾನು ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೆ ಸರ್. ಉತ್ತರ ಕರ್ನಾಟಕದಲ್ಲಿ ಫಸ್ಟು ನನಗೊಂದು ಕರೆ ಬಂತು. ಯಾಕೆಂದರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಸಿದ್ದರಾಮಯ್ಯ ಅವ್ರ ಥರ ಮಾತಾಡ್ತಾ ಇದ್ದೆ. ಕಲಾವಿದರಿಗೆ ಯಾವುದೇ ಥರದ ರಾಜಕೀಯ ಇಲ್ಲ. ಅಲ್ಲಿಂದ ಒಂದು ಫೋನ್ ಬಂತು ನನಗೆ. ಸುದೀಪ್ ಅವರೇ ನೀವು ಮಾತಾಡೋದು ಅಂದರು. ಹೌದು ಸರ್, ಸುದೀಪ್ ಸುಧಾಕರ್ ಅಂತ ಕರೀತಾರೆ. ಹೌದು ರೀ ಸರ್, ಸಿದ್ದರಾಮಯ್ಯ ಅವ್ರವ್ರು ಸಿಗ್ತಾರೆ ಅಂದರೆ ನಿಮ್ಮ ಮೈಸೂರಿನಾಗ ಏನು ಹಿಂಗೆ ಕೇಳ್ತಾರಲ್ಲ ಅಂತ ನಾನು. ಇಲ್ಲ ಸರ್, ನಾನು ಅದನ್ನು ಮಾಡ್ತಿದ್ದೆ. ನಿಮ್ಗೆ ಕರೆಯಾಗಿ ಫೋನ್ ಮಾಡಿರಿ, ನೀವು ಬರಬೇಕಾಗ್ತದೆ ಮುದ್ದೆಬಿಹಾಳ ಸೈನಿಕ್ ಗ್ರೌಂಡ್ ಅದಿರಿ, ಅಲ್ಲಿ ಬರ್ರಿ ನೀವು ಅಂತ ಅವ್ರು ಹೇಳ್ದ. ಆ ಥರ ಹೇಳ್ದಾಗೆ ನಾನು ಬರ್ತೀನಿ ಸರ್. ಅದು ಇದೇ ಹೆಸರೇ ನಮ್ಮ ವಿವೇಕಾನಂದನವರ ವಿವೇಕಾನಂದ ಸಾಹೇಬ್ರು ಏನಿದ್ದಾರೆ ನಮ್ಮ ಗುರುಗಳು, ಅವರು ಹುಟ್ಟುಹಬ್ಬದ ಸೆಲೆಬ್ರೇಷನ್ಗೆ ಅವ್ರನ್ನ ಕರೆಸಿದ್ದು. ನಾನು ಜೂನಿಯರ್ ನರೇಂದ್ರ ಮೋದಿ ಅವರು ಬಂದಿದ್ದರು, ಜೂನಿಯರ್ ಸಿದ್ದರಾಮಯ್ಯ ಅವರಾಗಿ ನಾನು ಹೋಗಿದ್ದೆ. ಅಲ್ಲಿ ಏನಾಯಿತು ಅಂದರೆ ನಾನು ಪ್ಯಾಂಟ್ ಶರ್ಟು, ಜೀನ್ಸ್ ಪ್ಯಾಂಟು, ಟಿ ಶರ್ಟ್ ಹಾಕೊಂಡು ಹೋಗ್ಬಿಟ್ಟಿದ್ದೀನಿ. ಇವರೆಲ್ಲರಿ ಸಿದ್ದರಾಮಯ್ಯ ಅವ್ರ ಥರ ಕಾಣ್ತಾರೆ. ಇಲ್ಲ ಬಿಡಿ ಅಂದರು. ನರೇಂದ್ರ ಮೋದಿಯವರು ನಮ್ಮ ಕುಂದಾಪುರ ಅಡುಗೆ ಭಟ್ರೊಬ್ಬರು ಇದ್ದಾರೆ, ಅವ್ರು ಡಿಟೋ ಆಗೇ ಇದ್ದಾರೆ. ನಾನು ಅವರ ಪಕ್ಕದಲ್ಲಿ ಕೊಂಡಿಸ್ಕೊಂಡು ನನಗೂ ಅವ್ರಿಗೆ ಏನು ಗೊತ್ತಾಗ್ತಾಯಿಲ್ಲ. ಅವ್ರು ಹಂಗೆ ಕಾಣ್ದೆ, ನಾನು ಇರೋದು ಕಪ್ಪಿಗೆ ಇದ್ದೀನಿ ಅಂದ್ಕೊಂಡೆ. ಆಮೇಲೆ ಮೇಕಪ್ ಮಾಡಿದ್ಮೇಲೆ ನೋಡೋಣ ಅಂತ. ಜನಗಳ ರೆಸ್ಪಾನ್ಸ್ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಜನಗಳಂದು ಎಷ್ಟು ಜನ, ಸಾವಿರಾರು ಜನ ಸರ್. ಮೊದಲೇ ಉತ್ತರ ಕರ್ನಾಟಕ ಅಂದರೆ ಅಷ್ಟು ಕಲೆಗೆ ಪ್ರಾಮುಖ್ಯತೆ ಕೊಡುವಂಥ ಒಂದು ಊರದು ಉತ್ತರ ಕನ್ನಡ, ಮುದ್ದೆಬಿಹಾಳ ಅಂತೇಳಿ. ಅಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದು ಅದೊಂದು ವೇದಿಕೆಯಲ್ಲಿ ನೋಡಿದಾಗ ಜನ ತುಂಬ ಹುಡ್ರು. ನರೇಂದ್ರ ಮೋದಿ ಬತ್ತವ್ರಿದ್ರೆ ಅಲ್ಲಿ ಆ ಕಡೆ ಬಲ್ಟ್ರು ಓ ಅನ್ನೋರು. ನೆಕ್ಸ್ಟು ನನಗೆ ಯಾವ ಥರ ಸಾಂಗ್ ಹಾಕ್ಬಿಟ್ರು, ಒಂದು ಸಾಂಗು ಟಗರು ಸಾಂಗ್ ಹಾಕ್ಬಿಟ್ಬಿಟ್ರು ಮೇಲ್ಗಡೆ. ನಾನು ಅವಾಗ ನನ್ನ ಗುರು ಗೋಪಿಯಣ್ಣನ ನೆನೆಸ್ಕೊಂಡ್ಬಿಟ್ಟೆ. ಅಪ್ಪ ಅಣ್ಣ ಹೇಳಿದ ಮೇಲೆ ಹಾಕ್ಕೊಟ್ಟಿದ್ದೀರಿ, ಏನು ಮಾಡಲಿ ಅಂತ ಗೊತ್ತಾಗಲ್ಲ. ಮೇಲ್ಗಡೆ ಮೇಕಪ್ ಮಾಡಿಬಿಟ್ಟು ನಿಂತ್ಕೊಂಡೆ ಸರ್. ಜನ ಆ ಒಂದು ಚಪ್ಪಾಳೆ, ಆ ಒಂದು ವಿಸಲ್ ಬಂತು ನನಗೆ. ನನ್ನ ಕಾರ್ ಅಂತ ಕರ್ಕೊಂಡ್ಬಂದಿರಲ್ಲ, ಕಾರಲ್ಲಿ ಕರ್ಕೊಂಡೋಗಿದ್ರು. ಅಲ್ಲಿಂದ ಕರ್ಕೊಂಡೋಗೋ ಜನ ನನಗೆ ಸೆಲ್ಫಿ ಅಷ್ಟು ಸೆಲ್ಫಿಗೆ ಮುಗಿಬಿದ್ದು. ಜೂನಿಯರ್ ಸಿದ್ದರಾಮಯ್ಯ ಬಂದಾರ್ರಿ ಆ ಥರ ಎಲ್ಲ. ಅದಾದಮೇಲೆ ನಾನು ಅಂಬರೀಷ್ ಅಣ್ಣನ ಗೆಟಪ್ಪು ಕೂಡ ಆಗಿ ಮಾಡ್ತೀನಿ. ಅದಕ್ಕೂ ಅದೇ ಥರ ಒಂದು ಒಳ್ಳೆ ರೆಸ್ಪಾನ್ಸ್. ಎಲ್ಲ ನಾನು ಏನೇ ಮಾಡೋರು ಗೋಪಿಯಣ್ಣನ ನೋಡೇ ಮಾಡ್ತಿರೋದು. ಇನ್ನು ಅವ್ರು ಯಾವುದೇ ಗೆಟಪ್ ಹಾಕ್ಬಿಟ್ಟು ನಾನು ಹಾಕ್ಬಿಡ್ತೀನಿ ಅವ್ರದ್ದು. ನಾನು ಬಂದು ಉತ್ತರ ಕರ್ನಾಟಕ ಹೋಗಿದ್ದೀನಿ, ಕೋಲಾರಲ್ಲಿ ಕೊಟ್ಟಿದ್ದೀನಿ, ಆಮೇಲೆ ಆಂಧ್ರದಲ್ಲಿ ಹೋಗಿ ಮಾಡಿದ್ದೀನಿ. ಈಗ ಚಾಮರಾಜನಗರ, ತಮಿಳ್ನಾಡು ಈ ಕಡೆ ಎಲ್ಲ ಒಂದು ಅಷ್ಟು ಕಾರ್ಯಕ್ರಮಗಳನ್ನ ನಂದೇ ಆದ. ಹಾಗಂದರೆ ನಂದು ಹೆಂಗೆ ಅಂತಂದರೆ, ಈಗ ತಮಿಳ್ನಾಡಲ್ಲಿ ಏನೋ ಒಂದು ಬೇಕು ಅನಿಸಿದೆ. ಕನ್ನಡಿಗರಾಗಿ ತಮಿಳ್ನಾಗ ಏನಕ್ಕಪ್ಪ ಮಾತಾಡ್ತಿದ್ದೀವಿ ಅಂದರೆ ಅಲ್ಲಿ ಏನೋ ಒಂದು ಬೇಕಾಗಿರುತ್ತೆ. ಇವಾಗ ಅಲ್ಲಿ ವೆಡಿವೇಲ್ ಅವರು ಅಂತ ಗೊತ್ತಿರಬೇಕು, ದೊಡ್ಡ ಮಹಾನ್ ದೈತ್ಯ ಪ್ರತಿಭೆ ಕಾಮಿಡಿ ಆಶ್ರಯದಲ್ಲಿ ಅವರು ಕೂಡ ತಮಿಳ್ನಾಡಲ್ಲಿ ಇವತ್ತಿಗೂ ಕೂಡ. ಅವ್ರನ್ನೇ ಜೂನಿಯರ್ ಗೆಟಪ್ ಮಾಡಿಬಿಟ್ಟಿದ್ದೀನಿ ನಾನು ತಮಿಳ್ನಾಡಲ್ಲಿ. ಅದು ಜನಕ್ಕೆ ಇಷ್ಟ ಆಯಿತು. ಮಿಮಿಕ್ರಿಗಳನ್ನ ಮಾಡ್ತಾ ಹೋಗೋದಾದ್ರೆ ನಾನು ತಮಿಳಲ್ಲಿ ಕೆಲವೊಂದಷ್ಟು ಜನ ಮಿಮಿಕ್ರಿ ಮಾಡಿದೆ, ಚೆನ್ನಾಗಿ ಮಾಡಿದೆ ಅಂದ್ಬಿಟ್ಟು ಅವರು ಕೂಡ ತಮಿಳಲ್ಲೇ ಕೂಡ ಅವರು ಕೂಡ ಸನ್ಮಾನ ಮಾಡಿ ಕಳಿಸಿರೋದು ಉಂಟು. ಯಾಕಂದರೆ ಕಲಾವಿದರಿಗೆ ಭಾಷೆ ಇಲ್ಲ, ಜಾತಿ ಇಲ್ಲ, ಧರ್ಮನೂ ಇಲ್ಲ. ಕಲಾವಿದರಾಗಿ ಇರಬೇಕು ಅಂತ ನಾವು ಅಲ್ಲಿ ನೋಡಿದ್ದು. ಅದು ಭಾಳ ಖುಷಿ ಆಗುತ್ತೆ ಸರ್ ಅಲ್ಲಿ. ಸರ್, ಹಾಗಿದ್ರೆ ತಮ್ಮ ಒಂದು ಹಾಡುಗಾರಿಕೆಯ ಒಂದು ಸಣ್ಣ ತುಣುಕನ್ನು ನಮಗೆ ಹಾಗೂ ನಮ್ಮ ಕೇಳಿದರಿಗೋಸ್ಕರ ವ್ಯಕ್ತಪಡಿಸ್ಬೋದು ಸರ್? ಖಂಡಿತ ಸರ್. ಯಾಕೆ ಅಂತಂದರೆ ಇವತ್ತು 90.8 FM ಏನಿದೆ ನಮ್ಮ ಸಮುದಾಯ ಅಂತರ್ತಕ್ಕಂಥದ್ದಲ್ಲಿ, ಇವತ್ತು ನಿಜವಾಗ್ಲೂ ಜನಧ್ವನಿ ಇವತ್ತು ನಿಜವಾಗ್ಲೂ ಇದ್ರ ಬಗ್ಗೆ ನಾನು ಹೇಳಲೇಬೇಕು ಸರ್. ಹಲವಾರು ಜನ ಕಲಾವಿದರುಗಳನ್ನ ಕರೆಸಿ ಹಲವಾರು ಜನರಿಗೆ ಒಂದು ಅವಕಾಶವನ್ನು ಕೊಟ್ಟಂಥ ನಿಮ್ಮ ಚಾನಲ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್. ಮೊದಲು ಇದನ್ನೇ ಹೇಳಬೇಕು. ಯಾಕೆ ಅಂತಂದರೆ ಎಷ್ಟೋ ಕಲಾವಿದರು ಬರ್ತಾರೆ ಹೋಗ್ತಾರೆ, ನಮ್ಮನ್ನು ಗುರುತಿಸೋರೇ ಇರಲ್ಲ ಸರ್. ಕಾರ್ಯಕ್ರಮ ಮಾಡೋದಕ್ಕೆ ಮುಂಚೆ ವಿಸಲ್ ಚಪ್ಪಾಳೆ ಹೊಡಿತಾನೆ ಇರ್ತಾರೆ. ಅದಾದಮೇಲೆ ಊಟ ಆಯ್ತಾ ಅಂತ ಕೇಳೋರು ಯಾರೂ ಇರಲ್ಲ.
ಆ ರೀತಿ ಪರಿಸ್ಥಿತಿಗಳು ಆಗಿದ್ದಾವೆ ಈಗ ಆಲ್ರೆಡಿ. ಕಲೆಗೆ ಬೆಲೆ ಕೊಡ್ತಕ್ಕಂಥ ಒಂದು ಹೆಚ್ಚಿನ ರೀತಿ ಒಂದು ಕೆಲಸನ ನಿಮ್ಮ ಒಂದು 90.8 ಏನಿದೆ ಅದರಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತೀರಿ, ಭಾಳ ಖುಷಿಯಾಗುತ್ತೆ. ಸೊ ಏನಂದರೆ ಈಗ ಸಾಂಗ್ನ ಹೇಳಬೇಕು ಅಂತ, ಯಾಕೆ ನಾನು ಇಲ್ಲಿ ಮಧ್ಯದಲ್ಲಿ ಸೋ ಹಿಂಗೆ ಅಂತ, ಯಾಕಂದರೆ ಅಭ್ಯಾಸ ಬಲ ಆಗ್ಬಿಟ್ಟಿದೆ ಅದು. ಏನಪ್ಪ ನಾನು ಓದಿರೋದು ಇವನು ಕೇಳೋರಿಗೆ ಅವ್ನು ಓದವನೇ ಅಂತಲ್ಲ, ಇವತ್ತಿಗೂ ಇಲ್ಲ. ಯಾಕೆಂದರೆ ಇಂಥವ್ರ ಜೊತೆ ಸೇರ್ಕೊಂಡು ನಾನು ಕೂಡ ಮಾತಾಡೋ ಶೈಲಿನೂ ಬದಲಾಯಿಸ್ಕೊಂಡಿದ್ದೀನಿ, ಇದೆಲ್ಲ ಮಾಡ್ತಾಯಿದ್ದೀನಿ. ಈಗ ಒಂದು ಜನಪದ ಗೀತೆನ ಹಾಡ ನಾನು. ಕಿನ್ನೂರಿ ನುಡಿಸೋಣ ದನಿ ಚಂದವೋ, ಕಿನ್ನೂರಿ ನುಡಿಸೋಣ ಬೆರಳಿನಂದ ಚಂದವೋ, ಚುಕ್ಕಿ ನುಂಗ್ರಕ್ಕೆ ನಾರಿ ಮನಸುತ್ತಳು, ಬೆಳ್ಳಿ ನುಂಗ್ರಕ್ಕೆ ನಾರಿ ಮನಸುತ್ತಳು, ಬೆಳ್ಳಿ ನುಂಗ್ರಕ್ಕೆ ನಾರಿ ಮನಸುತ್ತಳು. ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಹರಮಾನೆ. ಇನ್ನು ವಿಷ್ಣುವರ್ಧನ್ ಅವ್ರದ್ದೊಂದು ಗೀತೆ ಇದೆ ಸರ್. ಓ ಓಹೋ ಓಹೋ ಓ ಓಹೋ ಓಹೋ ಓ ಓಹೋ ಓಹೋ ಓ ಓಹೋ ಓಹೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣು. ಇಂಥ ಅದ್ಭುತವಾದ ಹಾಡುಗಳು ಎಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ನೋಡಿ ನಾನು ಕಲ್ತ್ಕೊಂಡು ಹೋಗಿರೋದು ಸರ್. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಇಂಥದ್ದೆಲ್ಲ ಕೇಳೋಕ್ಕೆ. ನನಗೆ ಅಂತೂ ಜನಧ್ವನಿ ಕಾರ್ಯಕ್ರಮದಲ್ಲಿ ನಾನು ಅಂದ್ಕೊಂಡಿದ್ದೆ ಈ 90.8ರಲ್ಲಿ ನಮ್ಮನ್ನು ಯಾವಾಗ ಕರೀತಾರೆ ಅಂತ ಮನಸ್ಸಲ್ಲಿ ಬಂದಿದ್ದುಂಟು. ನಮ್ಮನ್ನು ನೀವು ಬಂದವತ್ತು ಗುರುತಿಸಿ ನಮ್ಮನ್ನು ಕರೆದಿದ್ದು ಬಹಳ ಖುಷಿಯಾಯಿತು ಸರ್. ಕೇಳಿಗರಲ್ಲಿ ನಾನು ಏನು ಹೇಳ್ಕೊತೀನಿ ಅಂತಂದರೆ, ಒಂದು ಒಳ್ಳೆ ಜನಧ್ವನಿ ಅನ್ನೋ ರೇಡಿಯೋ ಸ್ಟೇಷನ್ ಬರ್ತಾಯಿದೆ ಅಂದರೆ ನಮ್ಮ ಸರಗೂರು ತಾಲೂಕಲ್ಲಿ HD ಕೋಟೆ, ಇನ್ನು ಅಕ್ಕಪಕ್ಕ ಎಲ್ಲೆಲ್ಲಿ ಕೇಳಿಸ್ತಾ ಇರ್ತಾರೆ ಎಲ್ಲರೂ ಕೂಡ ಇದನ್ನು ಟ್ಯೂನ್ ಮಾಡಿ. ಯಾಕೆಂದರೆ ಇದು ನಿಷ್ಕಲ್ಮಶ ಚಾನಲ್ ಸರ್. ಇದಂದ್ರೆ ನಿಷ್ಕಲ್ಮಶವಾಗಿರ್ತಕ್ಕಂಥ ಒಂದು ರೇಡಿಯೋ ಚಾನಲ್ ಏನಿದೆ, ನಿಜವಾಗ್ಲೂ ಹಲವಾರು ಕಲಾವಿದರುಗಳಿಗೆ ಅವಕಾಶ ವಂಚಿತರುಗಳಿಗೂ ಕೂಡ ಅವಕಾಶ, ಬೆಳೆದಿರೋರು ಒಂದೇ ಲೆಕ್ಕ, ಬೆಳೆದಿರೋರು ಒಂದು ಎಲೆ ಮರ ಕಾಯಿಗಳ ಥರದ ಇರ್ತಕ್ಕಂಥ ಎಲ್ಲ ಕಲಾವಿದರನ್ನ ಕರೆಸಿ ಇಲ್ಲೊಂದು ನಮ್ಮನ್ನು ಕುಂಡ್ರಿಸ್ಕೊಂಡು ಇಲ್ಲಿ ಮಾತಾಡಿಸಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನು ಅಂತ ಕೇಳ್ತಿರಲ್ಲ, ತುಂಬ ಹೃದಯ ಧನ್ಯವಾದಗಳು ಸರ್. ಇದು ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್. ಆಗಿದ್ರೆ ಇಷ್ಟು ವರ್ಷಗಳಿಂದ ಈ ಕಲೆಗಳನ್ನ ತೊಡಗಿಸ್ಕೊಳ್ಳಿಕೆ ಆಗಿರ್ಬೋದು, ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಾಗಿರ್ಬೋದು, ಇವೆಲ್ಲ ಒಂದು ಕಡೆ ಆದರೆ ಸರ್ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಸರ್? ಸರ್ ಏನಂತಂದರೆ ನನಗಿರೋದು 2 ಹೆಣ್ಮಕ್ಳು. ನಮ್ಮ ಮನೇಲಿ ಈಗಲೂ ಹೇಳ್ತಾರೆ, ನೀನು ಕೆಲ್ಸಕ್ಕೆ ಹೋಗಲ್ಲ, ಬರೀ ಇದನ್ನೇ ನಂಬ್ಕೊಂಡಿದ್ಯಾ ಅಂತ. ನಂಬಿಬಿಟ್ಟಿದ್ದೀನಿ ಸರ್. ಏನಂತಂದರೆ ನನ್ನ ತಮ್ಮನೂ ನನಗೆ ಹೆಂಗೆ ಮಾತಾಡ್ತಾನೆ ಅನ್ನೋ ನನಗೆ ಗೊತ್ತಿದೆ. ಅದು ಅವ್ನು ಮಾತಾಡೋದವ್ನು ಕರೆಕ್ಟಾಗಿ ಮಾತಾಡ್ತಾನೆ. ಸೊ ಏನಂತಂದರೆ ಅಲ್ಲಿ ನನ್ನ ಕಷ್ಟ ಏನಿದೆ, ನಾನು ಏನು ಕಷ್ಟಪಡ್ತಾಯಿದ್ದೀನಿ, ನಾನು ಎಲ್ಲೆಲ್ಲಿ ಹೋಗಿ ಏನೇನು ಮಾಡ್ತಿದ್ದೀನಿ ನನಗೆ ಚೆನ್ನಾಗಿ ಗೊತ್ತಿದೆ. ಮನೆಯವ್ರ ಸಪೋರ್ಟು ನಂಗೆ ತುಂಬ ಇದೆ. ಆದರೆ ಮನೆಯವರ ಸಪೋರ್ಟು ಅನ್ನೋದಕ್ಕಿಂತ ನನ್ನ ದುಡಿಮೆ ಅನ್ನೋದಕ್ಕಿಂತ ಹಣನೂ ಬೇಕಲ್ಲ, ಸಂಭಾವನೆ ಅನ್ನೋದು ಬೇಕು. ಕೆಲವೊಂದು ಕಡೆ ಸಂಭಾವನೆನೇ ಕೊಡಲ್ಲ ಸರ್. ಈ ಮೊನ್ನೆ ಒಂದು ತುಮಕೂರು ಕಡೆ ಆರ್ಕೆಸ್ಟ್ರಾಗೆ ಹೋಗಿದ್ವಿ, ಇನ್ನೂ ಪೇಮೆಂಟೇ ಕೊಟ್ಟಿಲ್ಲ ನನಗೆ. ಕಷ್ಟದಲ್ಲೇ ಬದುಕ್ತಾ ಇದ್ದೀನಿ. ಅಂದರೆ ಮುಂದಕ್ಕೆ ನಮ್ಮ ಭವಿಷ್ಯ ಹೆಂಗಿರುತ್ತೋ ನಾನು ಹೇಳೋಕ್ಕಾಗಲ್ಲ ಸರ್. ಇವತ್ತು ನೋಡಿರಬೇಕು ನೀವು, ಇವತ್ತು ಟ್ರೋಲ್ ಹಾಕ್ಬಿಟ್ರೆ ನಾಳೆ ಬೆಳಗ್ಗೆ ಒಂದು ಸ್ಟಾರು. ಇವತ್ತೆಲ್ಲ ಜನ ಕುಂಭಮೇಳಕ್ಕೆ ಅಂತ ಹೋಗ್ತಾವ್ರೆ. ಕುಂಭಮೇಳಕ್ಕೆ ಹೋಗ್ಬಿಟ್ಟು ಏನು ಮಾಡಿದ್ರು ನೋಡಿದ್ರಲ್ಲ, ನಿಮಗೆ ಗೊತ್ತಿರಬೇಕು, ಯಾರೋ ಮೊನಾಲಿಸಾ ಅದನ್ನೇ ಒಂದು ಟ್ರೋಲ್ ಮಾಡ್ಕೊಂಡು ಆ ಹುಡುಗಿ ಬೆಳಗ್ಗೆ ಅಷ್ಟರೊಳಗೆ ಹೆಸರಾಗೋಯ್ತು. ಅವ್ಳಿಗೆ ದೊಡ್ಡ ದುಡ್ಡು. ಈಗ ಹನುಮಂತು ಕುರಿ ಕಾಯ್ಕೊಂಡಿದ್ದವ, ನಮ್ಮ ಸರಗೂರು ಜನದ ಏನಂದರೆ ಕುರಿ ಕಾಯ್ಕೊಂಡಿದ್ದವ, ಇವತ್ತು ಅವ್ನು ಬೆಳಗ್ಗೆ ಒಂದು ದಿನಕ್ಕೆಲ್ಲ ಒಂದು ಕೋಟ್ಯಾಧೀಶ್ವರ ಆಗ್ಬಿಟ್ಟ. ಹೆಂಗೆ ಅಂತಲೇ ಹೇಳೋಕ್ಕಾಗಲ್ಲ. ಆದರೂ ಸುಡ ನಾನೊಂದು ಮಾತು ಹೇಳೋದಿಷ್ಟೇ, ನಾನು ಕಷ್ಟ ಜೀವಿನೇ, ತುಂಬ ಕಷ್ಟಪಡ್ತಾಯಿದ್ದೀನಿ. ಆರ್ಕೆಸ್ಟ್ರಾ ಕಲಾವಿದರುಗಳು ಒಂದಷ್ಟು ಅವ್ರಲ್ಲಿ ಎಷ್ಟೋ ಅಂದ್ರೆ ಅದ್ರಲ್ಲಿ ನನಗೊಂದು ಸ್ವಲ್ಪ ಕೊಟ್ಟು ನನ್ನ ಬೆಳೆಸ್ತಿರ್ತಕ್ಕಂಥ ಕಲಾವಿದರುಗಳಲ್ಲಿ ನಾನೊಬ್ಬ ಕಲಾವಿದನಾಗಿ ಅವ್ರ ಜೊತೆ ಬೆಳಕೊತಾ ಇದ್ದೀನಿ. ನಾನು ಮುಂದೆ ನನಗೆ ಅದನ್ನು ಹೇಳಿದ್ನಲ್ಲ ಸರ್, ನನಗೆ ಒಂದು ಒಳ್ಳೆಯ ಒಂದು ಚಾನಲ್ನಲ್ಲಿ ಅವಕಾಶ ಕೊಟ್ಟರೆ ನನ್ನ ಜೀವನನೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಚಾನಲ್ನವರು ನಮ್ಮ ZTV ವಾಹಿನಿ ಆಗ್ಬೋದು, ಮತ್ತು ನಮ್ಮ ಕಲರ್ಸ್ ಕನ್ನಡ ಗಿಚ್ಚಿಗಿಲಿಗಿಲಿ ಇಂಥ ಕಾರ್ಯಕ್ರಮಗಳಲ್ಲಿ ಸಿಕ್ಕಂಡ್ರೆ ನನಗೂ ಕೂಡ ಒಂದು ಲೈಫ್ ಸೆಟ್ಲ್ ಆಗುತ್ತೆ. ನೋಡೋಣ ಅವ್ರು ಯಾವತ್ತು ಅವಕಾಶ ಕೊಡ್ತಾರೆ ಅಲ್ಲಿ ಗಂಟೆ ನಾವು ಆರ್ಕೆಸ್ಟ್ರಾದಲ್ಲೇ ಜೀವನ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಾಂದ್ರೆ ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಏನಂತಂದರೆ ತರಕಾರಿ ಮಾಡ್ಕೊಂಡು ಜೀವನ ಮಾಡೋಣ ಅಂತ. ಭಾಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ತಮ್ಮ ಕಲಾ ಜೀವನದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದರೆ, ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಿದೆ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಯುವ ಕಲಾವಿದರುಗಳಿಗಾಗಿರ್ಬೋದು ಸರ್, ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ?
ನಾನು ಈ ಸಲಹೆ ಏನು ಕೇಳ್ತೀನಿ ಅಂದರೆ, ಇದೊಂದು ಪ್ರಶ್ನೆ ನಂಗೆ ಭಾಳ ಖುಷಿ ಆಯ್ತು ಸರ್. ನೀವು ಏನು ಹೇಳಿ ಇಷ್ಟಪಡ್ತೀರಾ ಅಂದ. ನಮ್ಮ ಜನಧ್ವನಿ 90.8 ಏನಿದೆ, ನಮ್ಮ ಜನಧ್ವನಿ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಕೇಳ್ತಾ ಇದ್ದೀರಿ. ನಿಮ್ಗಳ ಆಶೀರ್ವಾದ ನಮ್ಮಂಥ ಕಲಾವಿದರುಗಳ ಮೇಲೆ ಸತತವಾಗಿ ಯಾವಾಗಲೂ ಇರಬೇಕು. ಹೌದು. ನಮ್ಮ ಆರ್ಕೆಸ್ಟ್ರಾ ಕಲಾವಿದರುಗಳು ಬಂದ ತಕ್ಷಣ ಹೆಂಗಾಗ್ಬಿಡುತ್ತೆ ಅಂದರೆ, ಒಂದು ಹೆಣ್ಣುಮಗಳು ಬರ್ತಾಳೆ ಅಂದ್ಕೊಳ್ಳಿ, ಅವ್ರನ್ನ ರೇಗಿಸೋದು ಕೆಲಸನೂ ಅಲ್ಲಿ ಎಲ್ಲರೂ ಮಾಡಲ್ಲ. ಕೆಲವೊಂದಷ್ಟು ಜನ ಒಂದು ಗ್ರೂಪ್ ಅಂತ ಇರುತ್ತೆ. ನಮ್ಮ ಹುಡುಗರೇ ಹಾಗೆ, ಆ ಕೆಲಸಗಳನ್ನ ಮಾಡಬೇಡಿ. ಆರ್ಕೆಸ್ಟ್ರಾಗಳಲ್ಲಿ ಯಾಕಂದ್ರೆ ನೋವು ಪಾಪ ಎಲ್ಲ ಬಿಟ್ಟು ಬಂದಿರ್ತೀವಿ, ನಾವು ರೇಗಿಸ್ಬೇಡಿ, ಮಾತಾಡಬೇಡಿ. ನಿಮ್ಗೆ ಏನೇ ಅನ್ಸಿದ್ರು ಡೈರೆಕ್ಟಾಗಿ ನಮಗೆ ಹೇಳಿ. ನಾವು ಅದನ್ನು ತಪ್ಪಾಗಿರಿ, ಇದು ತಪ್ಪು ಮಾಡ್ತಿದೆ ಅಂತಲೇ ಕೂಡ ಹೇಳಿ ನಾವು ತಿದ್ಕೊಂತೀವಿ. ಜನಗಳಲ್ಲಿ ಕೇಳೋದು. ಕಲಾವಿದರುಗಳಿಗೆ ನಾನು ಹೇಳೋದಿಷ್ಟೇ, ನನ್ನ ಹಾಗೆ ಈಗ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ, ಈ ಕಲೆನೇ ವೃತ್ತಿಯಾಗಿ ತೊಡಸ್ಕೊಂಡು ಹೋಗ್ಬಿಟ್ಟಿನಿ. ಪ್ರವೃತ್ತಿಯಾಗಿ ತೊಳ್ಕೊಂಡು ನಾನು ವೃತ್ತಿಯಾಗಿ ತೊಡಸ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಪಾರ್ಟ್ ಟೈಮ್ ಜಾಬ್ ಅಂತ ತೊಗೊಂಡೇ ಇಲ್ಲ ಇದ್ನ ನಾನು ಇದನ್ನೇ ವೃತ್ತಿಯಾಗಿ ತೊಗೊಂಡಿದ್ದೀನಿ. ದಯವಿಟ್ಟು ಅದು ತುಂಬ ಕಷ್ಟ ಆಗುತ್ತೆ. ಇದ್ರ ಜೊತೆಗೆ ಅದನ್ನು ಕೆಲಸಗಳನ್ನೂ ಮಾಡ್ಕೊಳ್ಳಿ. ಹೇಗೆ ಅಂತಂದರೆ, ಆ ಅನುಭವಗಳನ್ನ ಹೇಳ್ತಿರೋದು. ನಮ್ಮ ಇಲ್ಲಿ ಕೇಳಿರ್ತಕ್ಕಂಥ ಕಲಾವಿದರುಗಳು ಯಾರನ್ನ ಇದ್ದರೆ ಅವ್ರಿಗೂ ಕೂಡ ನಿಮ್ಮ ಒಂದು ರೇಡಿಯೋ ಸ್ಟೇಷನ್ನಲ್ಲಿ ನಮ್ಮ 90.8 ಜನಧ್ವನಿ ಕಾರ್ಯಕ್ರಮದಲ್ಲಿ ನಿಮಗೂ ಕೂಡ ಶ್ರೀಕಾಂತ್ ಸರ್ ನೀವು ಫೋನ್ ಮಾಡೇ ಮಾಡ್ತೀರಾ, ನಮಗೆ ಗೊತ್ತಿದೆ. ಯಾಕೆಂದರೆ ನಿಮ್ಮ ಮನಸ್ಸಲ್ಲಿ ಯಾವುದೇ ಥರದ ಏನಿಲ್ಲ, ನಿಮ್ಮ ಮನಸ್ಸಲ್ಲಿ ಎಲ್ಲ ಒಂದೇ ಅನ್ನೋ ಒಂದು ಮನೋಭಾವ ತುಂಬ ಇದೆ. ನಮ್ಮ ಜನಧ್ವನಿ ಕೇಳ್ತಿರ್ತಕ್ಕಂಥ ಎಲ್ಲ ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳಿದರೆ ತಪ್ಪು ನೆಪ್ಪು ಏನಾದರೂ ಆಗಿದ್ರೆ ಇಲ್ಲಿ ನಿಮ್ಮ ಮನೆಯ ಮಗ ಅಂತೇಳಿ ನನ್ನ ಕ್ಷಮಿಸ್ತಾ ನನ್ನ ಮಾತು ಮುಗಿಸ್ತೀನಿ ಸರ್. ಯಾಕೆ ಅಂತಂದರೆ ಭಾಳ ಖುಷಿ ಆಯ್ತು ಸರ್ ಇಲ್ಲಿ ಗಂಟ ಬಂದಿದ್ದಕ್ಕೆ. ನಾನು ಇಲ್ಲಿ ಗಂಟ ಬರ್ತೀನಿ ಅನ್ನೋದೇ ಇಲ್ಲ. ಹೌದು, ಭಾಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಕೆಲವು ವರ್ಷಗಳಿಂದ ತಮ್ಮದೇ ಆದ ಒಂದು ಪ್ರೇರಣೆಯ ಮುಖಾಂತರ ಈ ಹಾಡುಗಾರಿಕೆ, ಮಿಮಿಕ್ರಿ, ಅಭಿನಯ ಈ ಕಲೆಗಳಲ್ಲಿ ತೊಡಸ್ಕೊಳ್ತಾ ಬರ್ತಾ ಇರೋದು ಕುರಿತು, ವಿವಿಧ ರೀತಿಯ ವಿಶೇಷ ಕಾರ್ಯಕ್ರಮಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾ ಬರ್ತಿರೋದು ಕುರಿತು, ಆ ಕಾರ್ಯಕ್ರಮವನ್ನು ಕಂಡಂಥ ವೀಕ್ಷಕರು ತಮ್ಮನ್ನು ಪ್ರಶಂಸಿಸ್ತಾ ಬರ್ತಿರೋದು ಕುರಿತು, ತಮ್ಮ ಬಾಲ್ಯ ಜೀವನ ಆಗಿರ್ಬೋದು, ತಮ್ಮ ಕುಟುಂಬದ ಪರಿಚಯ ಆಗಿರ್ಬೋದು, ಈ ಕಲೆಗಳಲ್ಲಿ ತಮ್ಮ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು, ಕಲೆಯಲ್ಲಿ ತೊಡಸ್ಕೊಳ್ಳೋಕ್ಕೂ ಮುಂಚೆ ಯುವ ಕಲಾವಿದರು ಆ ಕಲೆಯ ಕುರಿತು ಮತ್ತಷ್ಟು ಅಧ್ಯಯನ ಮಾಡಿ ಜೊತೆಗೆ ಸತತ ಪ್ರಯತ್ನವನ್ನು ಕಲೆಯಲ್ಲಿ ಮಾಡಿದ್ರೆ ಯಾವ ರೀತಿಯಲ್ಲಿ ಯಶಸ್ಸನ್ನು ಗಳಿಸ್ಬೋದು ಅನ್ನೋದು ಕುರಿತು ಸ್ಫೂರ್ತಿದಾಯಕ ವಿಚಾರಗಳನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್, ತುಂಬ ಖುಷಿ ಆಯಿತು. ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ, ತಮಗೆ ಈ ಕಲೆಗಳಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಹಾಡುಗಾರಿಕೆ ಹಾಗೂ ಹಾಸ್ಯ ಪ್ರಜ್ಞೆಯ ಮಿಮಿಕ್ರಿ ಪ್ರತಿಭೆಯಿಂದ ತಾಲೂಕಿನಲ್ಲಿ ಈ ಕಲೆಗಳಲ್ಲಿ ಗುರುತಿಸಿಕೊಳ್ಳುತ್ತಾ ಸಾಕಷ್ಟು ಹೆಸರನ್ನು ಗಳಿಸುತ್ತಾ ಬರುತ್ತಿರುವ ಹುಣಸೂರು ತಾಲೂಕಿನ ಹಳ್ಳದಕೊಪ್ಪಲು ಗ್ರಾಮದ ಯುವ ಕಲಾವಿದರಾದ ಮಿಮಿಕ್ರಿ ಸುಧಾಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕಲಾವಿದರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.